ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪುಣ್ಯಮತಿ ಡೋರ್ ತೆಗಿಯೇ ಅಂತ ರಾಜಮಾರ್ಗದಲ್ಲೇ ಬರ್ತೀನಿ ಅಂತ ಅಲ್ಲಿರೋ ಕೀನ ತಗೊಂಡು ಡೋರ್ ಓಪನ್ ಮಾಡಿ ಈ ಪುಣ್ಯಮತಿ ಅಂತ ವಿವೇಕ್ ಗೌರಿ ಹತ್ರ ಬರ್ತಾನೆ. ಯಾಕೆ ಬಂದಿದ್ದೀರಾ ಇಲ್ಲಿಗೆ ಅಂತಾಳೆ ಗೌರಿ. ಇದು ನಾನು ಕೇಳಬೇಕಾಗಿರೋ ಪ್ರಶ್ನೆ. ಯಾಕೆ ಬಂದಿದ್ಯಾ ನನ್ನ ಜೀವನಕ್ಕೆ? ಲೈಫಲ್ಲಿ ಬರೋ ವೈಫು ನೈಫ್ ಆಗಿ ಕಾಡ್ತಾರೆ ಅಂತ ಯಾರೋ ಹೇಳಿದ್ದು ನಿಜ ಕಣೆ ಅಂತಾನೆ ವಿವೇಕ್. ನೋಡಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತಾಳೆ ಗೌರಿ. ನನ್ನ ಬದುಕಿನ ಬಟ್ಟೆ ಮೇಲೆ ಮಸಿ ಹಚ್ಚಿದ್ಯಲ್ಲ, ಅದಕ್ಕೆ ನನ್ನ ಬದುಕಿಗೆ ಬೆಂಕಿ ಇಟ್ಟ ಮೇಲೆ ನಾನು ಸುಮ್ಮನೆ ಇರಬೇಕಾ? ಸೇಡ್ ತೀರ್ಸ್ಕೋಬೇಕು ತಾನೆ ಅಂತಾನೆ ವಿವೇಕ್. ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ನೀವು ಅಂತಾಳೆ ಗೌರಿ. ಮರ್ಯಾದೆ ಅಲ್ಲ, ನಿನ್ನ ಬಾಯಲ್ಲಿ ಆ ಪದ ಕೇಳೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀನು ಮರ್ಯಾದೆ ಬಗ್ಗೆ ಮಾತಾಡ್ತೀಯ ಪುಣ್ಯವತಿ ಆಗಲೇ ಫಸ್ಟ್ ನೈಟ್ಗೆ ಫುಲ್ ರೆಡಿಯಾಗಿಬಿಟ್ಟಿದ್ಯಾ? ಎರಡನೇ ಸಲ ನನ್ನ ಜೀವನದ ನೆಮ್ಮದಿ ಬೆಂಕಿ ಇಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ಯಾ? ಎಲ್ಲಿ ನಿನ್ನ ಟ್ರೇಡ್ ಮಾರ್ಕ್ ಕಾಣಿಸ್ತಿಲ್ಲ, ಅದೇ ಕಣೆ ಮುಸ್ಕು ಅಂತೆಲ್ಲ ವಿವೇಕ್ ಹೇಳುವಾಗ ಇಲ್ಲಿಂದ ಹೋಗ್ತಿರೋ ಇಲ್ವೋ ಅಂತಾಳೆ ಗೌರಿ. ಏಯ್ ಶಡಪ್, ನನ್ನನ್ನು ಇಲ್ಲಿಂದ ಹೋಗು ಅನ್ನೋಕ್ಕೆ ನೀನು ಯಾರು? ಹೂ ಆರ್ ಯು ಐಸೆ? ಇದು ನನ್ನ ಮನೆ. ಈ ಮನೇಲಿ ಉಸಿರಾಡೋದು ನಿನ್ನ ಪರ್ಮಿಷನ್ ಬೇಕಾ? ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಾನು ಎಲ್ಲಿಗೂ ಹೋಗಲ್ಲ ಅಂತಾನೆ ವಿವೇಕ್. ಸರಿ ಹಾಗಿದ್ರೆ ನೀವು ಹೋಗಲ್ಲ ಅಂದರೆ ನಾನೇ ಹೋಗ್ತೀನಿ, ದಾರಿ ಬಿಡಿ ಅಂತ ಗೌರಿ ಮುಂದೆ ಬರುವಾಗ ಡೋರ್ನ ಲಾಕ್ ಮಾಡ್ತಾನೆ ವಿವೇಕ್. ನೀನು ತುಳಿದಿರೋ ದಾರಿ ಅದು, ವಾಪಸ್ ಹೋಗೋ ದಾರಿ ಅಲ್ಲ. ಇಲ್ಲಿಗೆ ಬರೋಕ್ಕೆ ಮಾತ್ರ ದಾರಿ ಇರೋದು, ಹೋಗೋಕ್ಕೆ ನೀನೇ ಕಳ್ದಾರಿ ಹುಡ್ಕೋಬೇಕು. ಅಷ್ಟಕ್ಕೂ ನಿನಗೆ ನನ್ನ ಜೀವನಕ್ಕೆ ಎಂಟ್ರಿ ಆಗೋದಷ್ಟೇ ಗೊತ್ತಿರೋದು, ಹೊರಗೆ ಹೋಗೋಕ್ಕೆ ಗೊತ್ತಿಲ್ಲ. ಗೊತ್ತಿದ್ರೂ ನೀನು ಹೋಗಲ್ಲ. ಯಾಕೆ ಹೇಳು? ಇಲ್ಲಿಗೆ ಬಂದಿರೋದು ಹೋಗೋಕ್ಕಲ್ವಲ್ಲ ಅಂತಾನೆ ವಿವೇಕ್. ಸುಮ್ಮನೆ ಹೋಗಿ ಇಲ್ಲಿಂದ, ಇಲ್ಲ ಅಂದರೆ ನಾನೇ ಹೋಗ್ತೀನಿ ಅಂತ ಗೌರಿ ಹೋಗುವಾಗ ವಿವೇಕ್ ತಡೆದು, ಅಷ್ಟು ಈಸಿಯಾಗಿ ಹೋಗೋಕೆ ಬಿಟ್ಬಿಡ್ತೀನಾ? ಇವತ್ತು ನೀನು ಹೋದರೆ ನಾಳೆ ನೀನು ಮುಸ್ಕಾಕೊಂಡು ಬರ್ತೀಯ, ಅದು ನನಗೆ ಗೊತ್ತಿಲ್ವಾ? ಸತ್ಯನ ಮುಚ್ಚಿಡೋದಕ್ಕೆ ಮುಸುಕು ನಿನಗೆ ಕವಚ ಇದ್ದಂಗಲ್ವಾ? ಮಧ್ಯೆಯಲ್ಲೇ ಯಾಕೆ ನೀನು ಮುಸ್ಕಾಕೊಂಡೆ? ಅದೇನು ಹೇಳ್ತಾರಲ್ಲ, ಆ ಮುಸ್ಕಲ್ಲಿ ಒಂದು ದೊಡ್ಡ ದೋಷ ಇದೆ ಅಂತಾನೆ ವಿವೇಕ್. ಹತ್ರ ಬರಬೇಡಿ ಪ್ಲೀಸ್ ಅಂತಾಳೆ ಗೌರಿ. ಬರ್ತೀನಿ, 100 ಸಲ ಬರ್ತೀನಿ ಅಂತಾನೆ ವಿವೇಕ್. ಬೇಡ ನೋಡಿ, ಹೋಗಿ ಇಲ್ಲಿಂದ ಅಂತಾಳೆ ಗೌರಿ. ಏಯ್, ನಾನು ನಿನಗೆ ಇವತ್ತು ಕೊಡೋ ಶಿಕ್ಷೆ ಲೈಫ್ ಲಾಂಗ್ ನೀನು ನೆನ್ಪಿಟ್ಕೋಬೇಕು ಅಂತ ಶಿಕ್ಷೆ ನೀನು ಕೊಡ್ತೀನಿ ಅಂತ ವಿವೇಕ್ ಗೌರಿ ಹತ್ರನೇ ಬರ್ತಾನೆ. ಪ್ಲೀಸ್ ಬೇಡ ಅಂತ ಹಿಂದೆ ಹೋಗ್ತಾಳೆ. ಆದರೆ ಅಲ್ಲಿ ಗೋಡೆ ಇರುತ್ತೆ. ಭಯದಿಂದ ವಿವೇಕ್ನ ನೋಡ್ತಾಳೆ. ಆಗ ವಿವೇಕ್ ಅವಳ ಮುಖದ ಹತ್ರ ಮುತ್ಕೊಡೋದಕ್ಕೆ ಬರ್ತಾನೆ. ಅಯ್ಯೋ ದೇವ್ರೆ ಅಂತ ಗೌರಿ ಕಣ್ಮುಚ್ಕೊಂಡು ನೀವು ಮಾಡ್ತಿರೋದು ಸರಿ ಇಲ್ಲ ಅಂತಾಳೆ. ಆಗ ವಿವೇಕ್ ನಿದ್ರೆ ಬಂದು ಗೌರಿ ಮೈ ಮೇಲೆ ಒರಗ್ತಾನೆ. ಆಗ ಗೌರಿ ಅವನ್ನ ಅಲ್ಲೇ ಮಲಗಿಸಿ, ವಿಧಿ ಆಟನ ಇದು, ನಿಮ್ಮಮ್ಮ ನೋಡಿದರೆ ನಾನು ರೂಮಲ್ಲಿ ಕಾಲಿಡಬಾರ್ದು ಅಂತ ಕಟ್ನಿಟ್ಟಾಗಿ ಹೇಳಿಬಿಟ್ಟು ಹೋದರು. ಆದರೆ ನೀವು ನೋಡಿದರೆ ನಾನಿರೋ ರೂಮಿಗೆ ಹಕ್ಕಿನಿಂದ ಬಂದು ಮಲಗಿದ್ದೀರಾ ಅಂತಾಳೆ. ಆಗ ವಿವೇಕ್ ಗೌರಿ ಕೈನ ಹಿಡ್ಕೊಂಡು, ಏಯ್ ಪುಣ್ಯವತಿ, ನೋಡೋಕ್ಕೆ ಸುಂದರವಾಗಿದೆಯಾ? ನೀನು ಮಾಡಿರೋ ತಪ್ಪನ್ನೆಲ್ಲ ಮರೆತು ನಿನ್ನ ಕ್ಷಮಿಸ್ಬಿಡ್ತೀನಿ ಅಂದ್ಕೊಂಡ್ಯಾ? ನನ್ನ ಲೈಫಲ್ಲೇ ಕ್ಷಮಿಸಲ್ಲ. ನೀನು ಮಾಡಿದ ಮೋಸ ಎಲ್ಲ ಬಯಲು ಮಾಡ್ತೀನಿ, ಬಿಡಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ. ಆಗ ಗೌರಿ ಕೈನ ಬಿಡಿಸ್ಕೋತಾಳೆ. ಬೆಳಿಗ್ಗೆ ಗೌರಿ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿರ್ತಾಳೆ. ವಿವೇಕ್ ಗೌರಿ ರೂಮಲ್ಲೇ ಮಲಗಿರ್ತಾನೆ. ಈಚೆ ಮನೆಯಲ್ಲಿ ಎಲ್ಲರೂ ಟೆನ್ಷನಲ್ಲಿ ಹಾಲಲ್ಲಿ ಇರ್ತಾರೆ. ಅತ್ತೆ ಯಾಕೆ ತುಂಬ ಬೇಜಾರಲ್ಲಿದ್ದೀರಾ ಅಂತಾಳೆ ಆಶಾ. ಒಳ್ಳೇದು ನಡೆದಿದ್ದರೆ ಸಂತೋಷ ಪಡ್ಬೋದಾಗಿತ್ತು ಅಂತಾರೆ ಶಾರದಾ. ಕೆಟ್ಟದ್ದೇನಾಗಿದೆ ಅಮ್ಮ ಅಂತಾಳೆ ಚಂಚಲ. ಒಳ್ಳೇದು ಏನು ಆಗ್ತಿಲ್ವಲ್ಲಮ್ಮ ಅಂತಾರೆ ತಾತ. ಮದುವೆನೋ ಆಯಿತು, ಅವ್ರ ಸಂಸಾರದ ಕತೆ ಎಲ್ಲಿಗೆ ಬರುತ್ತೋ ಅಂತ ಯೋಚನೆ ಮಾಡಿದರೆ ತಲೆ ಕೆಡುತ್ತೆ ಅಂತಾರೆ ಶಾರದಾ. ಯಾಕಮ್ಮ, ನಿನ್ನೆ ರಾತ್ರಿ ಎಲ್ಲನೂ ಶಾಸ್ತ್ರದ ಪ್ರಕಾರ ನಡೀತಲ್ವಾ ಅಂತಾಳೆ ಚಂಚಲ. ಎಲ್ಲಿ ನಡೆಯುತ್ತೆ ಚಂಚಲ? ವಿವೇಕ್ ಹಠ ಹಿಡಿದು ಕೂತಿದ್ದ. ಮದುವೆ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಶಾಸ್ತ್ರಗಳು ಯಾವುದು ಬೇಡ ಅಂದ್ಬಿಟ್ಟ. ನಾವು ಎಷ್ಟೋ ಹೇಳಿದ್ರು ಅವನು ಕೇಳೋ ಸ್ಥಿತಿಲೇ ಇರಲಿಲ್ಲ ಅಂತಾರೆ ಅಜ್ಜಿ. ಅಂದರೆ ಶಾಸ್ತ್ರ ನಡೀಲೇ ಇಲ್ವಾ? ಸೂಪರ್ ನಿಕೇತ್, ವಿವೇಕ್ ತಲೆನ ಸರಿಯಾಗಿ ಕೆಡಿಸಿದ್ಯಾ ನೀನು ಅಂತ ಚಂಚಲ ಯೋಚನೆ ಮಾಡಿ. ಅಲ್ಲ ಅಪ್ಪಾಜಿ, ವಿವೇಕ್ ಯಾವಾಗಲೂ ದೊಡ್ಡವ್ರ ಮಾತನ್ನು ತೆಗೆದುಹಾಕೋನಲ್ವಲ್ಲ ಅಂತಾಳೆ ಚಂಚಲ. ಈಗಿನ ಕಾಲದ ಮಕ್ಕಳ ಮನಸ್ಸು ಆಗಿನ ಕಾಲದ ನಮಗೆ ಹೇಗೆ ಅರ್ಥ ಆಗಬೇಕು? ನಿನ್ನೆ ರಾತ್ರಿ ವಿವೇಕ್ನ ಆಕ್ರೋಶ ನೋಡಿದಾಗ ನಮ್ಮ ಮನಸ್ಸಿಗೆ ಅನ್ನಿಸ್ತು, ಆ ಹುಡುಗಿನ ಏನಕ್ಕೆ ಬಲವಂತವಾಗಿ ರೂಮಿಗೆ ಕಳಿಸಿದ್ರೆ ಖಂಡಿತ ಅವನು ಅವಮಾನ ಮಾಡಿ ಕಳಿಸ್ತಾನೆ ಅಂತ ಅಂತಾರೆ ತಾತ. ಇಷ್ಟೇ ಇಲ್ಲದೆ ಆದ ಮದುವೆ ಇಷ್ಟ ಆಗದಿರೋ ಹೆಂಡತಿ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದಾಗ ನಮ್ಮ ಹತ್ರ ಉತ್ತರ ಇಲ್ಲದೆ ಹೋಯಿತು ಅಂತಾರೆ ತಾತ. ಸಂಪ್ರದಾಯದ ಹೆಸರಲ್ಲಿ ಆ ಹುಡುಗಿಗೆ ಅನ್ಯಾಯ ಆಗಬಾರ್ದು ಅಂತ ವಿವೇಕ್ನ ಹಠಕ್ಕೆ ಸೋತು ನಾವು ಒಪ್ಪಿಗೆ ಕೊಟ್ಟು ಬಂದ್ವಿ. ಏನೇ ಆಗಲಿ ಗಂಡನಾಗಿ ಹೆಂಡತಿಗೆ ಗೌರವ ಕೊಡದೆ ಇದ್ಮೇಲೆ ಶಾಸ್ತ್ರ ಮಾಡಿ ಏನು ಪ್ರಯೋಜನ ಅಂತಾರೆ. ಇನ್ನು ಎಷ್ಟು ದಿನ ಅಪ್ಪಾಜಿ ಹೀಗೆ ಅಂತಾರೆ ಧೀರಜ್. ಗೊತ್ತಿಲ್ಲಪ್ಪ, ಅವರೇ ಸೃಷ್ಟಿ ಮಾಡ್ಕೊಂಡಿರೋ ಗೋಡೆ, ಅದು ಒಡೆದೋಗೋವರೆಗೂ ಅಂತಾರೆ ತಾತ. ಈಚೆ ಗೌರಿ ತುಳಸಿಗೆ ಹೂವಿಟ್ಟು ಅರಿಶಿನ ಕುಂಕುಮ ಹಚ್ಚಿ ದೀಪನೂ ಇಡ್ತಾಳೆ. ಈಚೆ ಸರಿತಾ, ಮಾವ ಕಾಫಿ ತಗೊಳ್ಳಿ ಅತ್ತೆ ಅಂತ ಕಾಫಿನ ಕೊಡ್ತಾಳೆ. ನಾವು ಅಂದ್ಕೊಂಡು ಶಾಸ್ತ್ರ ನಿನ್ನೆ ರಾತ್ರಿ ನಡೀಲಿಲ್ಲ ಅಂತಾರೆ ತಾತ. ಮದುವೆ ಅವನ ಇಷ್ಟದ ಪ್ರಕಾರ ಆಗಿದ್ದಿದ್ರೆ ಇದೆಲ್ಲ ನಡೀತಿತ್ತು. ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ಶಾಸ್ತ್ರ ಎಲ್ಲ ಹೇಗೆ ನಡೆಯೋಕ್ಕೆ ಸಾಧ್ಯ? ನನ್ನ ಮಗಂಗೆ ಅವಳು ನೆರಳು ಕಂಡ್ರೇ ಆಗಲ್ಲ, ಅಂಥದ್ರಲ್ಲಿ ಅವಳ ಜೊತೆ ಒಂದೇ ರೂಮಲ್ಲಿರೋದಕ್ಕೆ ಸಾಧ್ಯನಾ ಅಂತಾರೆ ಸರಿತಾ. ಈಚೆ ವಿವೇಕ್ಗೆ ಎಚ್ಚರಿಕೆಯಾಗಿ ಕೂತ್ಕೊಂಡು, ನಾನು ಹೇಗೆ ಇಲ್ಲಿಂದ
ಇಲ್ಲಿಗೆ ಬಂದೆ. ಇದು ಪುಣ್ಯವತಿ ರೂಮ್ ಅಲ್ವಾ? ನಾನು ನನ್ನ ರೂಮಲ್ಲಿ ಮಲ್ಕೊಂಡಿದ್ದೆ. ಪುಣ್ಯವತಿ ನನ್ನ ಎತ್ಕೊಂಡು ಬಂದ್ಲಾ? ಚೇಚೆ, ಅವಳಿಗೆ ಎಲ್ಲಿದೆ ಅಷ್ಟೊಂದು ಕೆಪಾಸಿಟಿ? ಮತ್ತು ನಾನು ಹೇಗೆ ಇಲ್ಲಿಗೆ ಬಂದೆ? ಬೆಳಕಾಗಿ ಹೋಗಿದೆ. ರಾತ್ರಿ ಪೂರ್ತಿ ಇಲ್ಲೇ ಇದ್ನಾ? ಯಾರಾದರೂ ನನ್ನ ನೋಡಿದರೆ ಕಷ್ಟ ಅಂತ ಬೇಗ ಬೇಗ ಬಟ್ಟೆನೆಲ್ಲ ಸರಿ ಮಾಡಿಕೊಂಡು ರೂಮಿಂದ ಬರ್ತಾನೆ. ಈಚೆ ಸರಿತಾ, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ. ಯಾವುದು ಸರಿಯಾಗಿದೆಯೋ ಅವನು ಅದ್ರ ಪರವಾಗೇ ನಿಂತ್ಕೊಳ್ಳೋದು ಅಂತಾಳೆ. ಆಗ ವಿವೇಕ್ ಗೌರಿ ರೂಮಿಂದ ಬರ್ತಾ ಇರೋದನ್ನು ನೋಡಿದ ಚಂಚಲ, ಅತ್ತಿಗೆ, ನೀವು ನೋಡಿದರೆ ವಿವೇಕ್ ಯಾವುದೋ ಸರಿನೋ ಅದ್ರ ಪರವಾಗೇ ನಿಂತ್ಕೋತಾನೆ ಅಂತ ಹೇಳಿದ್ರಿ. ಆದರೆ ವಿವೇಕ್ ಗೌರಿ ರೂಮಿಂದ ಹೊರಗಡೆ ಬರ್ತಿದ್ದಾನೆ. ಯಾವುದು ಸರಿ ಅಂತಾಳೆ. ಆಗ ಎಲ್ಲರೂ ವಿವೇಕ್ನ ನೋಡ್ತಾರೆ. ವಿವೇಕ್ ಮುಜುಗರದಿಂದ ಎಲ್ಲರನ್ನ ನೋಡ್ತಾನೆ. ಏನು ವಿವೇಕ್ ಅವರೇ, ಏನಿದು ಹೊಸ ಅವತಾರ? ಕಾಲಲ್ಲಿರಬೇಕು ಚಪ್ಪಲಿ, ಕಂಕಳಲ್ಲಿದೆ. ದಿನ ಜಾಗಿಂಗ್ ಮುಗಿಸ್ಕೊಂಡು ಬರೋರು. ಏನಿದು ಗೌರಿನ ರೂಮಿಂದ ಬರ್ತಿದ್ದೀರಾ? ಅದು ಫಸ್ಟ್ ನೈಟ್ ಡ್ರೆಸ್ಸಲ್ಲಿ, ಮುಖದಲ್ಲಿ ಯುದ್ಧ ಗೆದ್ದು ಬಂದು ಕಳೆ ಇದೆ ಅಂತಾರೆ ಧೀರಜ್. ವಿವೇಕ್, ಏನಪ್ಪ ಇದು, ನೀನೇನು ಮಾಡ್ತಿದ್ದೆ ಆ ರೂಮಲ್ಲಿ ಅಂತಾರೆ ತಾತ. ರಾತ್ರಿ ಬಂದವನು ಬೆಳಿಗ್ಗೆವರೆಗೂ ಇಲ್ಲೇ ಇದ್ನಾ ಅಂತ ಅನಿಕೇತ್ ಯೋಚನೆ ಮಾಡ್ತಾನೆ. ಯಾಕೋ ತಲೆ ತೆಗೆಸ್ಕೊಂಡು ನಿಂತಿದ್ಯಾ? ನಾವು ತಲೆ ತೆಗೆಸೋ ರೀತಿ ಕೆಲಸ ಏನಾದರೂ ಮಾಡಿದ್ಯಾ ಅಂತಾರೆ ಸರಿತಾ. ಅಥವಾ ತಲೆ ಎತ್ತಿ ನಿಲ್ಲೋ ಕೆಲಸ ಅಂತ ಏನಾದರೂ ಮಾಡಿದ್ಯಾ? ಅಲ್ಲ, ನಿನ್ನ ಅವತಾರ ನೋಡಿದರೆ ನನಗೆ ಹಾಗೆ ಅನಿಸ್ತಿದ್ಯಪ್ಪ. ಅತಿ ಶೀಘ್ರದಲ್ಲಿ ಮರಿ ಚಕ್ರವರ್ತಿ ಬರಬಹುದು ಅಂತ ಹೇಳ್ತಾರೆ ಧೀರಜ್. ಅಲ್ಲಪ್ಪ, ರಾತ್ರಿ ಶಾಸ್ತ್ರ ಬೇಡ ಅಂತ ಅಂದೆ, ಈಗೇನು ಇಲ್ಲಿಂದ ಬರ್ತಿದ್ಯಲ್ಲ ಅಂತಾರೆ ತಾತ. ಅರೆ ಮಾತಾಡು ಅಂತಾರೆ ಸರಿತಾ. ಇಲ್ಲಮ್ಮ, ಅಂಥದ್ದೇನು ನಡೆದಿಲ್ಲ, ನಾನು ಇಲ್ಲೆಲ್ಲೋ ಇದ್ದೆ, ಹಾಗೆ ಬಂದೆ ಅಂತಾನೆ ವಿವೇಕ್. ಏಯ್, ಏನೋ ಕಳ್ಳ, ಏನೋ ಇದು ನಿನ್ನ ಕೃಷ್ಣಲೀಲೆ ಅಂತಾರೆ ಶಾರದಾ. ಅಜ್ಜಿ ಅಂತಾನೆ ವಿವೇಕ್, ನಿನ್ನ ರೂಮನ್ನು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ರು. ಅಷ್ಟು ಚೆನ್ನಾಗಿರೋ ರೂಮನ್ನು ಬಿಟ್ಬಿಟ್ಟು ಸ್ಟೋರ್ ರೂಮ್ಗೆ ಬಂದಿದ್ಯಲ್ಲೋ ಅಂತಾರೆ ಅಜ್ಜಿ. ಅಯ್ಯೋ ಅಜ್ಜಿ, ನೀವು ಅಂದ್ಕೊಂಡಿರೋ ಹಾಗೆ ಏನೂ ನಡೀಲಿಲ್ಲ ಅಂತಾನೆ ವಿವೇಕ್. ಹಾಗಿದ್ರೆ ನೀನೀಗ ರೂಮಿಂದ ನಡ್ಕೊಂಡು ಬಂದಿದ್ದು ಅಂತಾರೆ ಆಶಾ. ಅಯ್ಯೋ ಚಿಕ್ಕಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೆ ಗೊತ್ತಿಲ್ಲ ಯಾವಾಗ ಇಲ್ಲಿಗೆ ಬಂದೆ ಅಂತಾನೆ ವಿವೇಕ್. ಏನ್ರಯ್ಯ ನಿಮ್ಮ ಹೊಸ ಅವತಾರಗಳು? ಅಲಂಕಾರದ ಮುದುವಂಚ ಬೇಡ, ಸ್ಟೋರ್ ರೂಮಿನ ಪ್ರಪಂಚನೇ ಸಾಕು ಅಂತ ಬಂದಿದ್ಯಲ್ಲೋ ಅಂತಾರೆ ಧೀರಜ್. ಅಯ್ಯೋ ಚಿಕ್ಕಪ್ಪ, ನೀವು ಅಂದ್ಕೊಂಡ ಹಾಗೆ ಏನೂ ನಡೀಲಿಲ್ಲ, ನಿಮ್ಮನ್ನು ಹೇಗೆ ನಂಬಿಸ್ಲಿ ಅಂತಾನೆ ವಿವೇಕ್. ನಿನ್ನ ನೋಡಿದರೆ ನಮಗೆ ಗೊತ್ತಾಗ್ತಿದೆ ಅಂತಾಳೆ ಆಶಾ. ಬಿಡಿ, ರೂಮ್ ಯಾವುದಾದ್ರೇನು, ದಂಪತಿಗಳು ಒಂದೇ ಕಡೆ ಇದ್ದಾರೆ ಅಂದರೆ ಖುಷಿ ಪಡೋ ವಿಷಯ ತಾನೇ ಅಂತಾರೆ. ನಾನು ಅಲ್ಲಿಗೆ ಯಾವಾಗ ಹೋದೆ, ಹೆಂಗೆ ಹೋದೆ ಒಂದೂ ಗೊತ್ತಿಲ್ಲ ಅಂತಾನೆ ವಿವೇಕ್. ಅಜ್ಜಿ ತಾತ, ಚಿಕ್ಕಮ್ಮ ನಗ್ತಾರೆ. ಈಚೆ ಗೌರಿ ತುಳಸಿಗೆ ಆರತಿ ಮಾಡ್ತಾ ಇರ್ತಾಳೆ. ಅಮ್ಮ ಪ್ಲೀಸ್, ಹಾಗೆ ನೋಡಬೇಡ, ನೀವು ಅಂದ್ಕೊಂಡ ಹಾಗೆ ಅಲ್ಲಿ ಏನೂ ನಡೀಲಿಲ್ಲ ಅಂತಾನೆ ವಿವೇಕ್. ಮುಚ್ಚೋ ಬಾಯಿ, ನಿನ್ನ ಅವತಾರನ ನಾನೇ ಕಣ್ಣಾರೆ ನೋಡ್ತಾ ಇದ್ದೀನಿ, ಆದರೂ ಸುಳ್ಳು ಹೇಳ್ತೀಯಾ? ರೆಡ್ ಹೆಡ್ ಅಂಗಿ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ಯಾ, ಆದರೂ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಿದ್ಯಲ್ಲ. ನಮ್ಮ ಕಣ್ಗಳನ್ನು ನಾವು ನಂಬಾರ್ದು ಅಂತನಾ ಅಂತಾರೆ ಸರಿತಾ. ನೋಡಲಿ ಶರ್ಟಲ್ಲಿ ಲಿಪ್ಸ್ಟಿಕ್ ಗುರ್ತು ಅಂತಾರೆ ಧೀರಜ್. ಇದು ಕುಂಕುಮ ಅನ್ಸತ್ತೆ ಅಂತಾನೆ ವಿವೇಕ್. ಅದು ಹೇಗೆ ಬಂತು ಅಂತ ನಿನಗೆ ಗೊತ್ತಿಲ್ವಾ ಅಂತಾರೆ ಆಶಾ. ಅಯ್ಯೋ ಚಿಕ್ಕಮ್ಮ, ಇರೋದನ್ನು ಹೇಳ್ತಿದ್ದೀನಿ, ಈ ಕುಂಕುಮ ಹೇಗೆ ಬಂತೋ ಗೊತ್ತಿಲ್ಲ ಅಂತಾನೆ ವಿವೇಕ್. ಇವನೇನೋ ಇಷ್ಟೊಂದು ಧೈರ್ಯವಾಗಿ ಏನೂ ನಡೆದಿಲ್ಲ ಅನ್ನೋ ಥರ ಹೇಳ್ತಿದ್ದಾನೆ. ಅಂದರೆ ರಾತ್ರಿ ನಿಜವಾಗ್ಲೂ ಏನೂ ನಡೆದಿಲ್ವಾ? ತಪ್ಪಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳ್ತಿದ್ದಾನಾ ಅಂತ ಚಂಚಲ ಯೋಚನೆ ಮಾಡ್ತಾಳೆ. ಛೇ ಅಂತಾರೆ ಸರಿತಾ. ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲಮ್ಮ ಅಂತಾನೆ ವಿವೇಕ್. ಇದನ್ನು ಪಾಪ ಅಪರಾಧ ಅಂತ ಯಾಕೆ ಅನ್ಕೋತೀಯ? ಇದರಲ್ಲಿ ಏನೂ ತಪ್ಪಿಲ್ಲಪ್ಪ. ಅಲ್ಲಪ್ಪ, ಅವಳು ನಿನ್ನ ಹೆಂಡ್ತಿ, ನೀನು ಅವಳ ರೂಮಿಗೆ ಹೋದರೂ ತಪ್ಪಿಲ್ಲ, ಅವಳು ನಿನ್ನ ರೂಮಿಗೆ ಬಂದರೂ ತಪ್ಪಿಲ್ಲ ಅಂತಾರೆ ತಾತ. ಕರ್ಮ ಅಂತಾರೆ ಸರಿತಾ. ಕರ್ಮ ಅಲ್ಲಮ್ಮ, ಧರ್ಮ. ಗಂಡ ಹೆಂಡ್ತಿ ಪಾಲಿಸಬೇಕಾದ ಧರ್ಮ ಪಾಲನೆ ಆಗಿದೆ ಅಷ್ಟೇ ಅಂತಾರೆ ತಾತ. ಅಯ್ಯೋ ಏನೂ ಆಗಿಲ್ಲ, ನನ್ನ ಮಾತು ಕೇಳಿ ಅಂತಾನೆ ವಿವೇಕ್. ಮತ್ತೆ ಏನಾಯಿತು ವಿವೇಕ್ ಅಂತಾರೆ ಚಂಚಲ. ಅಯ್ಯೋ ಅದೇನು ಅಂತ ಗೊತ್ತಿಲ್ಲ ಅತ್ತೆ ಅಂತಾನೆ ವಿವೇಕ್. ಈಚೆ ಗೌರಿ ತುಳಸಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಮನೆಯೊಳಗೆ ಬರ್ತಾಳೆ. ಗೌರಿನೇ ಬಂದಾಯ್ತಲ್ಲ, ಉತ್ತರನ ಅವಳೇ ಕೊಡ್ತಾಳೆ ಅಂತಾರೆ ಚಂಚಲ. ನಿನ್ನ ರೂಮಿಂದ ವಿವೇಕ್ ಹೊರಗಡೆ ಬರೋದನ್ನು ಎಲ್ಲರೂ ನೋಡಾಗಿದೆ ಅಂತಾರೆ. ನೋಡು ಎಲ್ಲರೂ ಹೇಗೆ ಇಂಟ್ರಗೇಷನ್ ಮಾಡ್ತಿದ್ದಾರೆ ಅಂತ ಹೇಳು ಅಂತಾನೆ ವಿವೇಕ್. ನಾನೇನು ಹೇಳಬೇಕು ಅಂತಾಳೆ ಗೌರಿ. ನಿನ್ನೆ ಏನಾಯಿತು ಅಂತಾನೆ ವಿವೇಕ್. ನಿಮ್ಗೆ ಗೊತ್ತಿಲ್ವಾ ಅಂತಾಳೆ ಗೌರಿ. ನನಗೂ ಗೊತ್ತಿಲ್ಲ ಅಂತಾನೆ ವಿವೇಕ್. ನಿಮ್ಗೆ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿರುತ್ತೆ ಅಂತಾಳೆ ಗೌರಿ. ನೀನು ರೂಮಲ್ಲೇ ಇದೆಯಲ್ಲ ಅಂತಾನೆ ವಿವೇಕ್. ನೀವು ಅಲ್ಲಿಗೆ ಬಂದಿದ್ರಲ್ಲ ಅಂತಾಳೆ ಗೌರಿ. ನನಗೇನು ನೆನಪಿಲ್ಲ ಅಂತಾನೆ ವಿವೇಕ್. ನನಗೂ ಮರ್ತೋಗಿದೆ ಅಂತಾಳೆ ಗೌರಿ. ಜಸ್ಟ್ ಸ್ಟಾಪ್ ಇಟ್. ಏನು ಇಬ್ಬರು ಸೇರಿಕೊಂಡು ನಮ್ಮೆಲ್ಲರಿಗೆ ಹುಚ್ಚಿಡಿಸ್ತಿದ್ದೀರಾ ಅಂತಾಳೆ ಚಂಚಲ. ಅತ್ತೆ, ನಾನಂತೂ ಏನೂ ಮಾಡಿಲ್ಲ, ನನ್ನ ನಂಬಿ. ಕನ್ಫರ್ಮ್ ಅಂತಾನೆ ವಿವೇಕ್. ನಿನ್ನ ಶರ್ಟ್ ಮೇಲೆ ಇರೋ ಕಲೆ ನೋಡಿದ್ರೇ ಕನ್ಫರ್ಮ್ ಆಗಿದೆ ಅಂತಾರೆ ಚಂಚಲ. ಅಂದರೆ ಏನತ್ತೆ ಅಂತಾನೆ ವಿವೇಕ್. ಅಂದರೆ ನೀವಿಬ್ಬರು ರಾತ್ರಿ ಒಂದಾದ್ರಿ ಅಂತಾಳೆ ಚಂಚಲ. 1 ಇಲ್ಲ 2 ಇಲ್ಲ, ನನಗೇನು ನೆನಪಿಲ್ಲ, ನನ್ನ ನಂಬಿ ಅಂತಾನೆ ವಿವೇಕ್. ಇದು
ದೊಡ್ಡ ಅಪರಾಧ ಅಲ್ಲ ಬಿಡಪ್ಪ ಅಂತಾರೆ ನಂತರ ಸರಿತಾ ಈ ಮಾಯಾಂಗಿನೇ ನನ್ನ ಮಗನನ್ನು ವಶೀಕರಣ ಮಾಡ್ಕೊಂಡಿದ್ದಾಳೆ ಅಂತಾರೆ. ನಾನು ನಿಮ್ಮ ಮಗನ ರೂಮಲ್ಲಿ ಇರಬೇಕಿತ್ತು, ಅದು ಹೇಗೆ ಅವರು ನನ್ನ ರೂಮಲ್ಲಿದ್ದರು? ನಾನು ನಿಮ್ಮ ಮಗನ ರೂಮಿಗೆ ಹೋಗಬಾರ್ದು ಅಂತ ತಾನೇ ನನ್ನ ರೂಮಲ್ಲಿ ಕೂಡ್ ಹಾಕಿದ್ದು ಅಂತಾಳೆ ಗೌರಿ. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.